ಇದು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆ. ಹಲವಾರು ವಿಚಾರಗಳಿದೆ ಚರ್ಚೆ ಮಾಡುವಂಥದ್ದು. ಒಂದಿದು ಏನು ಅಂದರೆ, ಎಲ್ಲೋ ಒಂದು ಕಡೆ ಈಗಿನ ಸ್ಥಿತಿಗತಿಗಳನ್ನು ನೋಡಿ ಒಂದಷ್ಟು ಜನರಿಗೆ ಬಹಳ ಖುಷಿಯಾಗುವಂಥ ಬಜೆಟ್ ಕೊಡ್ತಾರೆ ಅನ್ನುವಂಥದ್ದಿತ್ತಲ್ಲ, ಆ ರೀತಿ ಈ ಖುಷಿ ಕೊಡುವಂಥ ಸಂಗತಿಗಳಿಲ್ಲ. ಒಂದು ಸಣ್ಣ ಪುಟ್ಟ ಬದಲಾವಣೆಗಳ ಜೊತೆಗೆ ನಾವು ಯಾವ ದಿಕ್ಕಲ್ಲಿ ಸಾಗ್ತಾ ಇದ್ದೀವಿ ಏನು ಎತ್ತ ಅಂತ, ಜೊತೆಗೆ ಏನು ಅಂದರೆ ಒಂದು ದೂರದರ್ಶಿತ್ವದ ಬಜೆಟ್ ಅಂತ ಇದನ್ನು ನಿಸ್ಸಂದೇಹವಾಗಿ ಹೇಳಬಹುದು. ಸೊ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಜೊತೆಗೆ ಏನು ಅಂದರೆ, ಬಹಳ ಈಗ ಟ್ಯಾಕ್ಸಿ ರಿಯಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಏನು ಅಂದರೆ, ನಮ್ಮ ನಿಲುವಿದು, ಜೊತೆಗೆ ಏನು ಅಂದರೆ ಇದೇ ಹಾದಿಲಿ ಸಾಗಬೇಕು ಅಂತ ಕೆಲವೊಂದು ಭಾಳ ಈ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥದ್ದಾಗಿರ್ಬೋದು. ಜೊತೆಗೆ ಏನು ಅಂದರೆ ಈ ಬದಲಾದಂಥ ಸಂದರ್ಭ ಸನ್ನಿವೇಶಗಳ ನಡುವೆ ಹೆಂಗೆ ನಾವು ಕಾಂಪೀಟ್ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು. ಸೆಮಿಕಂಡಕ್ಟರ್ ವಿಚಾರದಿಂದ ಹಿಡಿದು ರೇರ್ ಮಿನರಲ್ ತನಕ ಎಲ್ಲ ವಿಚಾರಗಳ ಕಡೆಗೂ ಕೂಡ ಇವರು ಗಮನ ಇಟ್ಟು ಹಲವಾರು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಇದ್ದಾರೆ. ವಿನಯ್ ಅವರಿಂದ ನಾನು ಶುರು ಮಾಡ್ತಾ ಇದ್ದೀನಿ. ವಿನಯ್, ನಿಮ್ಮಿಂದಲೇ ಶುರು ಮಾಡ್ತಾ ಇದ್ದೀವಿ. ಏನಿದ್ದೀರಿ ಸರ್? ಬಡ್ಜೆಟ್ ಈಗ ನಾನು ಇದ್ರ ಮುಂಚೆ ಕೂಡ ನಿಮಗೆ ಹೇಳ್ತಾ ಇದ್ದೆ, ಒಂದು ಬಡ್ಜೆಟ್ ಅಂದರೆ ಎವ್ರಿ ಇಯರ್ ಅದು ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೆಯ ಹಳೆ ಸ್ಕೀಮ್ ಏನು ಕೊಟ್ಟಿದ್ದೆವೋ ಅದು ಕಂಟಿನ್ಯೂ ಮಾಡಬೇಕು, ಪ್ಲಸ್ ಹೊಸ ಸ್ಕೀಮಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಇನ್ಬಿಲ್ಟ್ ಮಾಡಬೇಕು. ಅಷ್ಟೇ ಬಿಟ್ಟರೆ ನಾನು ಎಲ್ಲ ಹೊಸದಾಗೆ ಕೊಡ್ತೀನಿ ಅನ್ನೋ ಒಂದು, ಇಟ್ ಈಸ್ ನಾಟ್ ಲೈಕ್ ಒಂದು ಮೂವಿ, ಒಂದೊಂದು ಸಿನಿಮಾನು ಒಂದೊಂದು ಥರ ಡಿಫ್ರೆಂಟಾಗಿ ತೋರ್ಸೋಕ್ಕಾಗಲ್ಲ. ಹಳೇದು ಮುಂದುವರಿಸಬೇಕು, ಪ್ಲಸ್ ಹೊಸದು ಕೂಡ ನಾನು ಹೇಗೆ ತೋರಿಸ್ತೀನಿ, ಏನು ಬದಲಾವಣೆ ತರ್ತೀನಿ, ಎಲ್ಲೆಲ್ಲೂ ಡಿಫಿಷಿಯನ್ಸಿ ಇದೆ, ಎಲ್ಲೂ ಕುಂದುಕೊರತೆ ಇದೆ, ಅಷ್ಟು ಮಾತ್ರ ನಾನು ಅಡ್ರೆಸ್ ಮಾಡ್ತೀನಿ ಅನ್ನೋದು ಒಂದು ಬಡ್ಜೆಟ್ನ ಒಂದು ವ್ಯೂ ಇರಬೇಕು. ಈ ಬಜೆಟ್ನ ಮೇಲೆ ನಮ್ಮ ನಿರೀಕ್ಷೆ ಇದ್ದಿದೆ ಅಂದ್ರೆ, ಒಂದು ಹಣದುಬ್ಬರ ವಿಪರೀತ ಆಗಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ, ಇನ್ನೊಂದು ನಿರುದ್ಯೋಗದ ವಿಚಾರ ಆಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ರಮಗಳ ವಿಚಾರವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ ಸರ್? ಒಂದು ನಿಮಿಷ ಸರ್. ಈಗ ಇದನ್ನು ಮಾತಾಡೋದಕ್ಕಿಂತ ಮೊದಲು ನಾವು ಬಜೆಟ್ನ ಬಗ್ಗೆ ಓವರ್ ಆಲ್ ಅವರ ನಿಲುವೇನಿದೆ ಅನ್ನೋದನ್ನ ಕೇಳ್ಬೇಡ. ಫಸ್ಟ್ ನಿಮ್ಮ ಎದುರುಗಡೆಗೆ ಬೋರ್ಡ್ಗಳಿವೆ, ಮೂರು ಇದೆ, ಗುಡ್ ಬ್ಯಾಡ್ ಆವರೇಜ್ ಮೂರು ಇದೆ. ಬ್ಯಾಡ್ ಆವರೇಜ್ ಮೂರು ಇದೆ. ಸೊ ಹೇಳಿ ಸರ್, ತಾವು ಯಾವ್ದನ್ನ ತೋರ್ಸಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಪ್ರಕಾರ ಇದು ತುಂಬಾ ಬದಲಾವಣೆ ಇಲ್ಲ, ಏನು ಕುಂದುಕೊರತೆ ಇದೆ ಅದನ್ನ ದಯವಿಟ್ಟು ಮುಂದೆ ತಗೊಂಡು ಹೋಗಿ, ಅಂಡ್ ಬಹುಶಃ ಏನು ಕೊಡಬಹುದೋ ಅಷ್ಟು ಮಾತ್ರ ಒಂದು ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ಇವೊಂದು ನಮಗೇನೋ ಒಂದು ಸಮ್ಮಿಶ್ರ ಸರ್ಕಾರ ಇದ್ರು, ಯಾರು ನಮ್ಮ ಬಿಹಾರ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರೋರು, ಅವರ ಒತ್ತಡಕ್ಕೆ ಅವರೇನು ಮಣಿದು ಏನು ಮಾಡಿಲ್ಲ ಅನ್ನೋ ಒಂದು ನನ್ನ ನಿಲುವು ಇದ್ರೆ ಗುಡ್ ಬಜೆಟ್ ಅಂತ, ತುಂಬಾ ಒಳ್ಳೆ ಬಜೆಟ್. ತಾವೇನಂತೀರಿ ಸರ್? ನಾನು ಎವರೇಜ್ ಬಜೆಟ್ ಅಂತೀನಿ. ಯಾವ ಕಾರಣದಿಂದ? ಯಾಕೆ ಕಾರಣ ಅಂದರೆ, ಹೊಸದಾಗಿ ಏನಾದರೂ ರೆವಲ್ಯೂಷನರಿ ಆಗಿ ಮಾಡೋಂಥ ಕೆಲಸಗಳು ಯಾವುದೂ ಹೇಳಿಲ್ಲ ಬಜೆಟ್ನಾಗೆ. ಬಟ್ ಆದರೆ ಈ ರೂರಲ್ ಸೆಕ್ಟರ್ಗೆ, ರೂರಲ್ ಎಕಾನಮಿ ಇಂಪ್ರೂವ್ ಮಾಡೋಕ್ಕೆ, ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋಕ್ಕೆ ಕೆಲವು ಮೇಜರ್ಸ್ ಹೇಳಿದ್ದಾರೆ. ಉದಾಹರಣೆಗೆ ಇದು ಅಗ್ರಿಕಲ್ಚರ್ ಸೆಕ್ಟರ್ಗೆ 1.52 lakhs ಇಯರ್ ಮಾರ್ಕ್ ಮಾಡಿದ್ದು, ಇಟ್ ಈಸ್ ಗುಡ್ಸ್ ಇದು. ಆಮೇಲೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಮತ್ತು ಹಳ್ಳಿಗಳದ ಜನರಿಗೆ, ಬಡವರು ವ್ಯಾಪಾರಸ್ಥರಿಗೆ ಮುದ್ರಾ ಲೋನ್ 10 ಲಕ್ಷ ಇದ್ದದ್ದು 20 ಲಕ್ಷಕ್ಕೆ ಹೋಗಿದ್ದಾರೆ. ದಟ್ ಈಸ್ ಗ್ರೇಟ್ ಥಿಂಗ್. ಮುದ್ರಾದ ಎಷ್ಟು ಎಫೆಕ್ಟ್ ಇರ್ತಂದ್ರೆ, ಅದು ಇಂಪ್ಯಾಕ್ಟ್ ಅಂದರೆ 20 ಲಕ್ಷ ಅಂತ ಹೇಳಿದ್ದಾರೆ. ಆಮೇಲೆ ಮೇಜರ್ ಅಂದರೆ ಈ ಜಾಬ್ ಕ್ರಿಯೇಷನ್ ಇದೆಯಲ್ಲ, ಜಾಬ್ ಕ್ರಿಯೇಷನ್ಗೆ ಭಾಳ ಒತ್ತು ಕೊಟ್ಟಿದ್ದಾರೆ. 1,48 ಕೋಟಿ ಅದಕ್ಕೆ ಇಯರ್ ಮಾರ್ಕ್ ಮಾಡಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ಗೆ. ಸೊ ಇವು ಮೂರು ಸೆಕ್ಟರ್ಗೆ ಕೇವಲ ಇಷ್ಟು ಮಾತ್ರ ಅಲ್ಲ, ಆಗಲೇ ನಾವು ಮಾತಾಡ್ತಾ ಇದ್ವಿ, 500 ಪ್ರಮುಖ ಕಂಪನಿಗಳಲ್ಲಿ ಸುಮಾರು 1 ಕೋಟಿ ಯುವಕರಿಗೆ ಹಂತ ಹಂತವಾಗಿ ಇಂಟರ್ನ್ಶಿಪ್ ಕೊಡೋದ್ರ ಮುಖಾಂತರ, ಅವರಿಗೆ ಸಂಬಳ ಕೊಡೋದ್ರ ಮುಖಾಂತರ ಕೆಲಸ ಕಲಿಸುವಂತ ಒಂದು ದೊಡ್ಡ ಯೋಜನೆ ಇದೆ. ಆಮೇಲೆ ಎರಡು ಪ್ರಮುಖ ಗಮನ ಯಾರು ಹರಿಸರೆಲ್ಲ ಗೊತ್ತಿಲ್ಲ. ಒಂದು, ಹೆಣ್ಮಕ್ಳಿಗೆ ಇದು ಆಸ್ತಿ ತೆರಿಗೆ, ಆಸ್ತಿ ಖರೀದಿ ಮಾಡಿದರೆ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕೊಡೋದು, ಅದು ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ಸ್ಟೇಟಿಗೆ ಯಾವುದನ್ನಾಗಲಿ ಸೋಷಿಯಲ್ ಸೆಕ್ಯೂರಿಟಿ ಅವರಿಗೆ ಮೋಸ್ಟ್ಲಿ ಸ್ಟೇಟಿಗೆ ರೀಇಂಬರ್ಸ್ ಮಾಡ್ಬೋದು ಅವರು ಈ ಟ್ಯಾಕ್ಸು. ಎರಡನೇದ್ದು, ಇನ್ನೊಂದು ನೀವು ಸೂಕ್ಷ್ಮವಾಗಿ ಹೇಳ್ಕೊಂಡು ಹೋದ್ಲ ಅಮ್ಮ, ಹೇಳ್ಕೊಂಡು ಏನು ಹೇಳಿದ್ಲು ಅಂದರೆ, ಕೆರೆ ತುಂಬೋ ಯೋಜನೆ ಹೇಳಿದ್ಲು. ಕೆರೆ ತುಂಬೋ ಯೋಜನೆಗಳು ಸ್ಟೇಟ್ ಸೆಕ್ಟ್ರಿಗೆ ಬರ್ತದೆ, ಬಟ್ ಅವರಿಗೆ ದುಡ್ಡು ಕೊಟ್ಟರೆ ಬೂಸ್ಟ್ ಆಗ್ತದೆ. ಮೂರನೇದು, ಇನ್ನೊಂದು ಬೇನಾಮಿ ಟ್ರಾನ್ಸಾಕ್ಷನ್ಸ್, ಲ್ಯಾಂಡ್ ಬೇನಾಮಿ ಟ್ರಾನ್ಸಾಕ್ಷನ್ಗೆ, ಅದು ಅಲ್ಲಿ ನೀವು ಗಮನ ಹರಿಸಿದ್ರಲ್ಲೋ, ಬೇನಾಮಿ ಟ್ರಾನ್ಸಾಕ್ಷನ್ಗೆ ಭೂ ಆಧಾರ್ ಅಂತೇಳಿ ಇಂಪ್ಲಿಮೆಂಟ್ ಮಾಡಿದರು. ಭೂ ಆಧಾರ ಯೋಜನೆ. ಭೂ ಆಧಾರ ಯೋಜನೆ ಬಂದರೆ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇದೆ, ಲ್ಯಾಂಡ್ ಟ್ರಾನ್ಸಾಕ್ಷನ್ಸು ಭಾಳ ಕಡಿಮೆ ಆಗ್ತದೆ, ಪೂರ್ಣ ಹೋಗ್ಲಿಕ್ಕಿಲ್ಲ. ಈಗ ಒಬ್ಬ ವ್ಯಕ್ತಿ, ಒಬ್ಬ ಶ್ರೀಮಂತ ಭೂಮಿ ತೊಗೋಬೇಕಾದ್ರೆ ಭೂ ಆಧಾರದೊಳಗೆ ಅವನು ರಿಜಿಸ್ಟರ್ ಮಾಡಿದರೆ ಅಲ್ಲಿ ತೋರಿಸೇ ಕೊಡ್ತದೆ.
ಅವ್ನು ಬೇರೆ ಯಾರಾದ್ರೆಲ್ಲ ಮಾಡಬೇಕು, ಅವ್ರ ಮೇಲೆ ನಂಬಿಕೆ ಬರಬೇಕು, ಇವೆಲ್ಲ ಆಗಿ ಕಡಿಮೆ ಆಗ್ತದೆ. ಪೂರ್ಣ ಹೋಗ್ಲಿಲ್ಲ ಅಂದ್ರೂ ಅದು ಭಾರಿ ಒಳ್ಳೆ ಸ್ಕೀಮ್. ಫಾರ್ ಎಕ್ಸಾಂಪಲ್ ಸರ್, ಈಗ ನನ್ನ ಹತ್ರ ದುಡ್ಡಿದೆ, ಬಟ್ ನಾನು ನಿಮ್ಮ ಹೆಸರಲ್ಲಿ ಈಗ ಜಮೀನ್ ಮಾಡಕ್ ಹೋಗ್ತೀನಿ, ಬಟ್ ಆ ಭೂ ಆಧಾರ ಅನ್ನುವಂಥ ನಿಮ್ಮ ಹೆಸರಲ್ಲೇ ಕ್ರಿಯೇಟ್ ಆಗುತ್ತೆ. ಸೊ ನನಗೊಂದು ಆತಂಕ ಇರುತ್ತಿದೆ ಯಾವಾಗಿದ್ರು, ಇದು ನೀವೇನಾದ್ರೂ ಕೈ ಎತ್ತಿದ್ರೆ ನನಗೆ 200 ಎಕರೆ 300 ಎಕರೆ ತಗೋಕ್ ಆಗಲ್ಲ ಈಗ. ಈಗ ಅದಕ್ಕೆ ಮತ್ತೆ ಬೇರೆ ಪರ್ಯಾಯ ಮಾರ್ಗಗಳು ಹುಡುಕ್ತಾರೆ. ಬೇನಾಮಿ ವ್ಯಕ್ತಿ ಯಾರಿದ್ರೆ ಆತನಿಗೆ ಹೆಚ್ಚಿನ ಭಯ ಇರ್ತದೆ ಖರೀದಿ ಮಾಡೋನಿಗೆ. ನಾನು ಈಗ ನನ್ನ ಹೆಸರಲ್ಲಿ ಯಾರೋ ಇನ್ನೊಬ್ಬ ರಾಜಕಾರಣಿ ಅಥವಾ ಶ್ರೀಮಂತ ಖರೀದಿ ಮಾಡಿದ್ರೆ ಅವ್ರು ನಾಳೆ ಅವ್ರು ಕೊಡ್ತಾರಲ್ಲಪ್ಪ ನಮ್ಗೆ ವಾಪಸ್ ಅನ್ನೋದು ಇರ್ತದೆ. ಆಮೇಲೆ ಜಾಸ್ತಿ ಆಸ್ತಿ ಪಾಸ್ತಿ ಕೇಳಿದಂತ ಸಂದರ್ಭದಲ್ಲಿ ಯಾವ ಪೆನ್ ಡ್ರೈವ್ಗಳು ಯಾವ ಹೊರಗಡೆ ಬಂದ್ಬಿಡ್ತಾವ ಅಕೌಂಟಬಿಲಿಟಿ ಫಿಕ್ಸ್ ಆಗ್ತದೆ. ಆ ಥರದ್ದೆಲ್ಲವೂ ಕೂಡ ಇದೆ. ಅಲ್ಲಿ ಅಕೌಂಟಬಿಲಿಟಿ ಫಿಕ್ಸ್ ಸಂಗತಿಗಳನ್ನ ಹೇಳಬಾರದು. ಹಿಂಗಿದೆ ಕತೆ. ಅಂದ್ರೆ ಶ್ರೀಮಂತರು ಅವ್ರವ್ರ ಡ್ರೈವರ್ಗಳಿಂದ ಹಿಡಿದು ಅವ್ರ ಮನೆ ನಾಯಿಗಳ ಹೆಸರಲ್ಲಿ ಮಾಡಲ್ಲ, ಇನ್ನೆಲ್ಲರ ಹೆಸರಿಂದಲೂ ಮಾಡಿರ್ತಾರೆ. ಮಾಡಕ್ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹೋಲಿ ಈಗ ಇಷ್ಟೊಂದಲ್ಲಿ ಹೇಳಿದ್ಮೇಲೆ ನೀವು ಅವರೇ ತೋರಿಸಿರಲ್ಲ ಸ್ವಾಮಿ. ಅಂದ್ರೆ ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡೋಂಥದ್ದು ಏನೂ ಮಾಡಲಿಲ್ಲ ರೀ. ಉದಾಹರಣೆಗೆ ಅಗ್ರಿಕಲ್ಚರ್ ಸೆಕ್ಟರ್ಗೆ MSP ಬಗ್ಗೆ, MSP ಇಶ್ಯೂ ಸ್ಟೇಟ್ ಲೀಗಲ್ ಸ್ಟ್ರಾಟಜಿ ಬೇಕಿಲ್ಲ, ಅದಕ್ಕೆ ಹೊಸ ಪದ್ಧತಿ ಹುಡುಕ್ಬೋದಿತ್ತು. ಮೊದಲು ತಂದು 3 ಆ್ಯಕ್ಟ್ಗಳು ಒಳ್ಳೆಯವಿದ್ದವು. ಅವು ವಿರೋಧ ಯಾವುದೋ ಕಾರಣಕ್ಕೆ ರಾಜಕೀಯ ವಿರೋಧ ಮಾಡಿ ಅವು ತೆಗಿಯೋಂಗೆ ಮಾಡಿದರು, ನಿಲ್ಲಿಸಿದ್ದಾರೆ. ಸೊ ಆ ಥರ MSP ಸಿಸ್ಟಮ್ ತರಬೇಕು. ಒಂದು ಸಿಸ್ಟಮ್ ಹೇಗಿರಬೇಕು ಅಂದರೆ, ಅವ್ನು MSP ನಾನು ಖರೀದಿ ಮಾಡೋಕ್ಕಾಗಲ್ಲ ಅಂದರೆ ಓಪನ್ ಮಾರ್ಕೆಟ್ನಾಗ ಅದೇ ರೇಟಿಗೆ ಮಾರುವಂಥ ಪರಿಸ್ಥಿತಿ ಬರಬೇಕು. ಸೊ ಅವಾಗ MSP ವ್ಯಾಲ್ಯೂ ಇದು MSP ಬಗ್ಗೆ ಅಷ್ಟು ಹಾಕಾರ ಇರಲ್ಲ. ಆಮೇಲೆ ರೈತರಿಗೆ ಒಳ್ಳೆ ಇದು ಸಿಗ್ತದೆ. ನಾವು ಆರಂಭಿಕ ಹಂತದಲ್ಲಿ ಮಾತಾಡ್ತಾ ಇದ್ದೀವಿ ಸರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಇಂಪ್ರೂವ್ ಮಾಡ್ಬೇಕು MSME ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ದೇಶದ ಒಂದು ದೊಡ್ಡ ಉದ್ಯೋಗ ಕಲ್ಪಿಸುವಂತ ಸೆಕ್ಟರ್ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಸರ್ ನೀವು ನೋಡಿರೋ ಹಾಗೆ ಒಂದು ಲೈನ್ ಮುಗಿಸ್ಬೇಡ. ಈಗ ಭಟ್ರದ್ದು ಏನು ಗುಡ್ಡ ಅವರೇಜ್ ಏನಂತೀರಿ ಬಿಟ್ರೆ? ಯಾಕೆ ದೇವ್ರ ತರ ಕುತ್ಕೊಂಡ್ಬಿಟ್ಟಿರಪ್ಪ ನೀವು. ಗುಡ್. ಯಾವ್ಯಾವ ಆಧಾರದ ಮೇಲೆ ಸರ್? ಮೊದಲನೇದಾಗಿ ಈ ಬಜೆಟನ್ನು ನೀವು 2024-25 ಬಜೆಟ್ ಅಂತ ನಾನು ತೀರ್ಮಾನ ಮಾಡೋದಿಲ್ಲ. ಇದು ಸ್ಟೇಟ್ಮೆಂಟ್ ಆಫ್ ಪಾಲಿಸಿ. ದೀರ್ಘಕಾಲದಲ್ಲಿ ನಾವು ಇವೆಲ್ಲಕ್ಕಿಂತ ಮೊದಲು ಯೋಚನೆ ಮಾಡಬೇಕಾದ್ರೆ ಜಗತ್ತು ಹೇಗಿದೆ ಅಂತ. ಎಲ್ಲೂ ಸಹ ಕೊರೋನಾ ನಂತರದಲ್ಲಿ ಎಲ್ಲ ಕಡೆಯಲ್ಲೂ ಇವತ್ತಿನ ದಿನ ಅಭಿವೃದ್ಧಿ ಇಲ್ಲ, ಝೀರೋ ಅಭಿವೃದ್ಧಿ. ಶ್ರೀಮಂತ ದೇಶಗಳಲ್ಲಿ ಇವತ್ತು ರಿಸೆಷನ್ ಇದೆ, ಕ್ರಿಟಿಕಲ್ ಸಿಚುವೇಶನ್ ಇದೆ. ಅಮೇರಿಕಾದಂಥ ದೇಶಗಳಲ್ಲಿ ಬ್ಯಾಂಕ್ಗಳು ಮುಳುಗ್ತಾ ಇದ್ದಾವೆ. ಅಲ್ಲಿ ಫೆಡರಲ್ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಇದೆ, FDIC. ಒಂದು 15 ದಿನದಿಂದ ರಿಪೋರ್ಟ್ ಕೊಟ್ಟಿದ್ದಾರೆ, 60 ಬ್ಯಾಂಕ್ಗಳು ದಿವಾಳಿ ಆಗೋ ಪರಿಸ್ಥಿತಿಗೆ ಬಂದಿದ್ದಾವೆ. ಇದು ನಾನು ಹೇಳ್ತಿರೋದು ಅಮೇರಿಕಾದಂಥ ದೇಶದಲ್ಲಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಗತ್ತಲ್ಲೇ ಕ್ರೈಸಿಸ್ ಇದೆ. ಅಂಥ ಸಂದರ್ಭದಲ್ಲಿ ಭಾರತ ಕಂಟಿನ್ಯೂಸ್ ಆಗಿ 9.1, 7%, ಮೊನ್ನೆ 8.2% ಅಭಿವೃದ್ಧಿ ಬಂದಿದೆ. ನಾನು ಬರ್ತಿರೋ ವಿಚಾರ ಇದಕ್ಕೆ ಒಂದೇ ಒಂದು ಪಾಯಿಂಟ್ ಇದ್ರ ಜೊತೆಗೆ ಈಗ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದು ದೇಶಗಳು ಮಾಡಿದಂಥ ಆರೋಪಗಳಿದೆಯಲ್ಲ, ಅದು ನಿಜಕ್ಕೂ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸಿದ್ದು. ಅದರಲ್ಲೂ ಅಮೆರಿಕ ಅಧ್ಯಕ್ಷರು ಮಾತಾಡಿದಂಥ ರೀತಿ ಇದೆಯಲ್ಲ, ಅದು ಜೊತೆಗೇನು ಅಂದರೆ ಇಡೀ ಈ ಆರ್ಥಿಕ ಬೆಳವಣಿಗೆ ಇದೆಯಲ್ಲ, ಈ ಆರ್ಥಿಕ ಬೆಳವಣಿಗೆ ಇದು ತೋರ್ಪಡಿಸಿಕೊಳ್ಳುವಂಥ ಆರ್ಥಿಕ ಬೆಳವಣಿಗೆ, ಇದು ನ್ಯಾಚುರಲ್ ಆಗಿರುವಂಥದ್ದು ಅಲ್ಲ ಅಂತ ಹೇಳುವಂಥ ಕೆಲ ಪ್ರಯತ್ನಗಳನ್ನು ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನಂತಿರ್ಬಿಟ್ರೆ? ನಾನು 3 ಜನರ ಒಪಿನಿಯನ್ ತಗೋಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಇಷ್ಟೊಂದೆಲ್ಲ ಬಜೆಟ್ ಮಂಡಿಸ್ತಿರುವಂಥ ಸಂದರ್ಭದಲ್ಲಿ, ಇಷ್ಟೊಂದೆಲ್ಲ ಆರ್ಥಿಕ ಬೆಳವಣಿಗೆಗಳ ಬಗ್ಗೆ, ಈ GDP ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಿರುವಂಥ ಸಂದರ್ಭದಲ್ಲಿ, ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಬಿಟ್ರೆ ಯಾಕಂದರೆ ಮೊದಲೇ ನಮ್ಮ ವ್ಯವಸ್ಥೆನಲ್ಲಿ ಎಲ್ಲ ಸುಳ್ಳು ಅನ್ನಂಗೆ ಆಗ್ಬಿಟ್ಟಿದೆ ಸರ್. ಚುನಾವಣೆ ಮಾಡ್ತಿರೋದು ಕೆಲವು ಸುಳ್ಳು ಅಂತಾರೆ, ಕೆಲವು ಸತ್ಯ ಅಂತಾರೆ. ನಮ್ಮ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸಂಗತಿ. ಅಂಥದ್ರಲ್ಲಿ ಏನಂತೀರಿ ಬಿಟ್ರೆ? ಸರ್, ನಾನು ಕಮಿಂಗ್ ಟು ದಟ್ ಎವ್ರಿಥಿಂಗ್. ಈ ಬಜೆಟ್ ಹೇಗಿದೆ ಅಂತ ಹೇಳಿದ್ರೆ, ಇವತ್ತಿನ ದಿನಕ್ಕಲ್ಲ, ಚುನಾವಣೆ ಹತ್ತಿರ ಇದ್ದರೆ ಚುನಾವಣೆಗೋಸ್ಕರ ಕೊಟ್ಟಿರೋದಲ್ಲ, ಚುನಾವಣೆ ಆಗಿದೆ. ಚುನಾವಣೆ ಇದ್ದಾಗಲೂ ಸಹ ನಿಮಗೆ 2 ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ರೀತಿ ಫ್ರೀ ಬೀಸನ್ನು ಘೋಷಣೆ ಮಾಡಿರಲಿಲ್ಲ ಅವರು. ಈ ಬಜೆಟ್ಟು ಈ ದೇಶದ ಮೂಲ ಸಮಸ್ಯೆಗಳು ಏನಿದ್ದಾವೆ, ಯುವಕರು ಪ್ರತಿ ವರ್ಷ ಕನಿಷ್ಠ ಅಂದರೆ 80 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಅದು ಬರೀ ಅಲ್ಲ. ಕಾರಣ ಏನು ಅಂದರೆ, ನಾವೊಂದು ಸ್ವಲ್ಪ ವಿಸ್ತಾರ ಮಾಡ್ತೀನಿ, ಇದು ಯಾರೂ ಹೆಚ್ಚು ಡಿಸ್ಕಸ್ ಮಾಡೋದಿಲ್ಲ. ಇವತ್ತು ನಾವು 4ನೇ ಕೈಗಾರಿಕಾ ಕ್ರಾಂತಿಯ ಹೊಸಲಲ್ಲಿದ್ದೀವಿ. ಸಮಸ್ಯೆ ಏನು ಗೊತ್ತಾ, ನಾವು 3 ಕೈಗಾರಿಕಾ ಕ್ರಾಂತಿಗಳಿಂದ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಈ ಕೈಗಾರಿಕಾ ಕ್ರಾಂತಿ ತಂತ್ರಜ್ಞಾನ ಆಧಾರಿತವಾಗಿರುವಂತಹದ್ದು. ಯಾರು ಟೆಕ್ನಾಲಜಿ ಜೊತೆಗಳಲ್ಲಿ ಮುಂದುವರಿತಾರೋ ಆ ದೇಶಗಳು ಮಾತ್ರ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿರುತ್ತೆ. ಜಗತ್ತಲ್ಲಿ ಸಾಕಷ್ಟು ಸರ್, ಈ ಬಜೆಟ್ಟಿನ ಹಿಂದೆ ಒಂಚೂರು ಹೇಳದೇ ಇದ್ದರೆ ಈ ಬಜೆಟ್ಟಿನ ಮಹತ್ವ ನಿಮಗೆ ಅರ್ಥವಾಗೋದಿಲ್ಲ. ಆ ಕಾರಣಕ್ಕೆ ನಾನು ಹೇಳ್ತಿರೋದು, ಜಗತ್ತಲ್ಲಿ
ಇನ್ನು 25 ವರ್ಷದಲ್ಲಿ ನಿಮ್ಗೆ ತೈಲದ ಇದು ಡಿಮಾಂಡ್ ಡಬಲ್ ಆಗಿರುತ್ತೆ. ನೀವು ಎಲ್ಲಿಂದ ತರ್ತೀರಾ? ರಿನ್ಯೂವಬಲ್ ಎನರ್ಜಿ ಕೊಡಬೇಕು, ಅದಕ್ಕೆ ಮಾಡಿದ್ದಾರೆ. ಇಡೀ ಜಗತ್ತು ಡಿಜಿಟಲ್ ಟ್ರಾನ್ಸಿಷನ್ ಕಡೆ ಹೋಗ್ತಾ ಇದೆ, ಡಿಡಾಲರೈಸೇಷನ್ ಆಗ್ತಾ ಇದೆ, ಜಾಗತೀಕರಣ, ಗ್ಲೋಬಲೈಸೇಷನ್ ಅಂದ್ರಲ್ಲ, ಅದರ ವಿರುದ್ಧ ಇವತ್ತಿನ ದಿನ ಕ್ರಮಗಳು ಆರಂಭ ಆಗಿದೆ. ಸೋ ಮಚ್ ಸವಾಲುಗಳಿದೆ ಈ ಜಗತ್ತಲ್ಲಿ. ಇಡೀ ಜಗತ್ತಲ್ಲಿ ವರ್ಲ್ಡ್ ಈಸ್ ಗೆಟಿಂಗ್ ಏಜ್ಡ್. ನಮ್ಮಲ್ಲಿ ಮಾತ್ರ ವಿ ಆರ್ ಹ್ಯಾವಿಂಗ್ ದ ಯಂಗೆಸ್ಟ್ ಕಂಟ್ರಿ. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಕೆಲಸವನ್ನು ಕೊಡುವಂತಹದ್ದು ಪ್ರೈಮರಿ ಥಿಂಗ್. ಆಮೇಲೆ ಇವರಿಗೆ ಸ್ಕಿಲ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಮ್ಮ ದೇಶದಲ್ಲಿ ಸ್ಕಿಲ್ ಇಲ್ಲ. ಅದಕ್ಕೋಸ್ಕರ ಮೊನ್ನೆ ಕರ್ನಾಟಕದಲ್ಲಿ ಒಂದು ರೂಲ್ ತಂದ್ರು, ನಾವು ಮಾತನಾಡ್ತಾ ಇದ್ವಲ್ಲ, ಅಂದ್ರೆ ಕನ್ನಡಿಗರಿಗೆ ಒಂದು ಆದ್ಯತೆ ಕೊಡಬೇಕು. ಬಟ್ ಹೇಗೆ ಆದ್ಯತೆ ಕೊಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ, ಇದ್ರ ಬಗ್ಗೆ ಯಾವುದೂ ಕ್ಲಾರಿಟಿ ಇರಲಿಲ್ಲ. ಬಟ್ ಇವತ್ತು ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರವಾಗಿ 500 ದೊಡ್ಡ ದೊಡ್ಡ ಕಂಪನಿಗಳಲ್ಲಿ 1 ಕೋಟಿಯಷ್ಟು ಜನರಿಗೆ ಇಂಟರ್ನ್ಶಿಪ್ ಕೊಡ್ತೀವಿ, ಅದಕ್ಕೆ 5,000 ರೂಪಾಯಿ ಸಂಬಳ ಕೊಡ್ತೀವಿ, ಅದ ಶಿಷ್ಯ ವೇತನ ಕೊಡ್ತೀವಿ, ಶಿಷ್ಯ ವೇತನ ಹೌದು, ಸ್ಟೇಫನ್ ಕೊಡ್ತೀವಿ, 6,000 ರೂಪಾಯಿ ಕೊನೆ ನಂತರ ಒಂದು ಲಂಸಮ್ ಅಮೌಂಟ್ ಕೊಡ್ತೀವಿ ಅಂತ. ಬಟ್ ಇಲ್ಲಿ ಕ್ಲಾರಿಟಿ ಇದೆ, ನಮ್ಮಲ್ಲಿ ಮೊನ್ನೆ ತಂದಿದ್ದ ಕ್ಲಾರಿಟಿ ಇರಲಿಲ್ಲ. ಸರ್ಕಾರ ಕಂಪನಿಗಳಲ್ಲಿ ಇವ್ರನ್ನ ಟ್ರೈನ್ Let me ಮಾಡಿ finish it. ಅವರ ಲೈಫ್ ಒಂದು ಸೆಟ್ಲ್ ಆಗಿದೆ. ನಾನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಐ ಟೆಲ್ ಯು ಒನ್ ಥಿಂಗ್. ಹೇಗೆ ಕಳೆದ ಒಂದು 5-6 ವರ್ಷದಲ್ಲಿ ಮೊಬೈಲ್ ಯುಗದಲ್ಲಿ ಒಂದು ಹಾಗೆ ಹೇಳ್ತಾರೆ, ಮೊಬೈಲ್ ವಿಚಾರದಲ್ಲಿ ಈ ದೇಶದಲ್ಲಿ ಕ್ರಾಂತಿ ಆಯಿತು. ನೀವು ನೋಡಿರ್ಬೋದು, 2 ಪ್ಲಾಂಟಿಂದ 232 100 ಟೈಮ್ಸ್ ಅಂತ ಮೇಡಮ್ ಅವ್ರು ಹೇಳಿದ್ರು. ಅದಕ್ಕಿಂತ ದೊಡ್ಡ ಕ್ರಾಂತಿ 10 ವರ್ಷಲಾಗಿರೋದು, 5 ವರ್ಷಲಾಗೋದು ಯಾವುದು ಗೊತ್ತಾ? ಸೆಮಿ ಕಂಡಕ್ಟರ್ ವಲಯ. ಯು ಟೇಕ್ ಇಟ್ ಫ್ರಮ್ ಮೀ, ಅತಿ ದೊಡ್ಡ ಕ್ರಾಂತಿ. ಇಟ್ ಈಸ್ ಬೇಸ್ಡ್ ಆನ್ ಅದರಿಂದ ಏನಾಗುತ್ತೆ ಅನ್ನೋಕ್ಕಿಂತಲೂ ಅದರಿಂದ ಎಲ್ಲವೂ ಆಗುತ್ತೆ. ನಮ್ಮೊಂದು 3-4 ನಿಮಿಷ ಟೈಮ್ ಕೊಡಿ. ಸೆಮಿ ಕಂಡಕ್ಟರ್ ವಲಯದಲ್ಲಿ ಒಂದು ನಿಮಿಷ ಸರ್, ಭಾರಿ ಕುಸಿತ ಆಗಿದೆ. ನಾವು ಇವತ್ತು ಶೇರ್ ಮಾರ್ಕೆಟ್ ನಲ್ಲಿ ಒಂದು ನಿರೀಕ್ಷಿತವಾದಂತ ಏರಿಕೆ ಆಗ್ಬಹುದು ಅನ್ನುವಂಥದ್ದು ಅನ್ಕೊಂಡಿದ್ವಿ. ಬಟ್ ಇಲ್ಲ, ಸುಮಾರು 1200 ಪಾಯಿಂಟ್ಸ್ ಅಷ್ಟು ಕುಸಿತ ಆಗ್ತಾ ಇದೆ. 350 ಅಂಕಗಳಷ್ಟು ನಿಫ್ಟಿ ಕುಸಿದೆ. ಅಂದ್ರೆ ಹೂಡಿಕೆದಾರರ ನಿರೀಕ್ಷೆ ಏನಿತ್ತು ಆ ಮಟ್ಟಿಗೆ ಇವತ್ತು ಈ ಬಜೆಟ್ ಹಾಗಾದ್ರೆ ರೀಚ್ ಆಗಿಲ್ವಾ? ಹೂಡಿಕೆದಾರರದ ಏನ್ ನಿರೀಕ್ಷೆ ಇತ್ತು? ಅದರಲ್ಲೂ ಪ್ರಮುಖವಾಗಿ ರಿನ್ಯೂವಬಲ್ ಎನರ್ಜಿ ಜೊತೆಗೆ ರೈಲ್ವೇಸಿಗೆ ಸಂಬಂಧಪಟ್ಟಂಗೆ ಹೂಡಿಕೆದಾರರ ನಿರೀಕ್ಷೆ ಸ್ವಲ್ಪ ಬೆಳಗ್ಗೆ ಎಲ್ಲ ಬಹಳ ಡಿಸ್ಕಷನ್ ಆಗ್ತಾ ಇತ್ತು. ಇವತ್ತು ಆ ಶೇರ್ಸ್ಗಳು ಬೀಳ್ತಾ ಇದೆ. ಪ್ರಶ್ನೆ ಅದಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 15% ಇರೋದನ್ನ 20 ಮಾಡಿದ್ರು. ದಟ್ ಈಸ್ ದ ಮೇನ್ ರೀಸನ್. ಕರೆಕ್ಟ್. ಯಾವ್ದು ಬೇರೆ ಏನಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡು ಹೋಗ್ತಾರ ಬೇಗ ಅಂತ ಮೇಲೆ ಟ್ಯಾಕ್ಸ್. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಹೂಡಿಕೆಗೂ ಇದಕ್ಕೂ ಸಂಬಂಧ ಇಲ್ಲ. ಇದ್ರೆ 15 ರೂಪಾಯಿ 1,500 ರೂಪಾಯಿ ಕಟ್ಟಬೇಕು, ಅದನ್ನು 2,000 ರೂಪಾಯಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸ್ವಲ್ಪ ಬೆನಿಫಿಟ್ ಕೊಟ್ಟಿದ್ದಾರೆ ಇಂಡಿವಿಜುವಲ್. ಅಂದ್ರೆ ಯಾರು ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ನಮ್ಮ ಹತ್ರ ಇರ್ತಾರೋ ಅವ್ರಿಗೆ ಬೆನಿಫಿಟ್. ಶಾರ್ಟ್ ಟರ್ಮ್ ಅಲ್ಲಿ 1 ವರ್ಷದ ಒಳಗಡೆ ಈಗ 20% ಮಾಡಿದ್ದಾರೆ. ಈ ಮಾರ್ಕೆಟ್ ಬಿದ್ದರದ ಆ ಕಾರಣ ಹೊರತು ಬೇರೆ ಯಾವ್ದು ಕಾರಣಕ್ಕಲ್ಲ. ಯಾಕೆಂದ್ರೆ ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಅವರೆಲ್ಲ ಲಾಭ ಬಂದ್ರೆ ತಗೊಂಡು ಹೋಗ್ಬೇಕು ಅಂತ ಇರ್ತೀನಿ ಹೊರತು ನಾನು ಇಲ್ಲಿದ್ದು ನಾನು ಲಾಂಗ್ ಟರ್ಮ್ ಅಲ್ಲಿ ಲಾಭ ಮಾಡ್ತೀನಿ ಅನ್ನೋ ಒಂದು ಈಗ ಸರ್ಕಾರ ಹೇಗೆ ಮಾಡ್ತಾ ಇದೆ ಅಂದರೆ, ಇದು ಎಲ್ಲೂ ಸಹ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಸರ್. ಈಗ ಸೆಮಿ ಕಂಡಕ್ಟರ್ಸ್ ಇದಕ್ಕೆ ನಿಮಗೆ ಬೇಕಾಗಿರೋದು ಏನು ಗೊತ್ತಾ? ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸ್ನಲ್ಲಿ ಪರಿಣಿತರು ಬೇಕು. ಎಷ್ಟು ಬೇಕು ಗೊತ್ತಾ ರಂಗನಾಥ್ ಅವರೇ? ಇನ್ನು ಮುಂದಿನ 6 ವರ್ಷದಲ್ಲಿ, ಇದು ಮೊನ್ನೆ ಈ ಬೆಂಗಳೂರಿನಲ್ಲಿ ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಬಂತು, ಅದಕ್ಕೆ ಅಮಿತಾಬ್ ಕಾಂತ್ ಅವರು ಬಂದಿದ್ದರು. ಈ ಮೇಡ್ ನನ್ನ ಮಾತಲ್ಲ, 20 ಲಕ್ಷ ಉದ್ಯೋಗಗಳು, ಸ್ಕಿಲ್ಡ್ ಉದ್ಯೋಗಗಳು ಈ ಕೇಸಲ್ಲಿ ಸೃಷ್ಟಿಯಾಗುತ್ತೆ. ಹಾಗಿದ್ರೆ ನಮ್ಮ ಕಾಲೇಜುಗಳಿದಾವಲ್ಲ, ಇಲ್ಲಿ ದೇ ಹ್ಯಾವ್ ಟು ರೀಸ್ಟ್ರಕ್ಚರ್, ನನಗೆ ಒಂದು ನಿಮಿಷ ಕೇಳಿ ಸರ್. ಇದು ರೀಓರಿಯಂಟ್ ಅಂಡ್ ರೀಅಲೈನ್ ದೇರ್. ಅದಕ್ಕೆ ಸರ್ಕಾರ ಏನು ಮಾಡಿದೆ ಗೊತ್ತಾ? ಕೇಂದ್ರ ಸರ್ಕಾರ ಮತ್ತು ಈ ಒಂದು ವಲಯದಲ್ಲಿ ಇರುವಂತಹ ಸಂಸ್ಥೆಗಳಿದಾರಲ್ಲ, ಅವರೆಲ್ಲ ಕೂತ್ಕೊಂಡು ಒಂದು ಪಠ್ಯಕ್ರಮವನ್ನು, ಕರಿಕ್ಯುಲಮನ್ನು ತಯಾರು ಮಾಡಿದ್ದಾರೆ. ಈಗಾಗಲೇ ದೇಶದ 300 ಕಾಲೇಜುಗಳಲ್ಲಿ, ಇಂಜಿನಿಯರಿಂಗು ದೊಡ್ಡ ಕಾಲೇಜುಗಳಲ್ಲಿ ಸೆಮಿ ಕಂಡಕ್ಟರ್ ವಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಸ್ ಆರಂಭ ಆಗೋಗ್ಬಿಟ್ಟಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಬರೀ ಒಂದು ಘೋಷಣೆ ಮಾಡಿ ಬಿಟ್ಟಿರೋದಲ್ಲ. ಇದು ಎಲ್ಲವೂ ಸಹ ಆಗ್ತಾ ಇದೆ. ಇವಾಗ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಮೂಲಕ ಕೊಡ್ತೀವಿ ಅಂತ, ಹೂಡಿಕೆಯಲ್ಲಿ 11 ಲಕ್ಷ. ಆಮೇಲೆ ಅವರಿಗೆ ಕೊಡಬೇಕಾದವ್ರಿಗೆ ಇದಕ್ಕೆ ಪೂರಕವಾಗಿ ಒಂದು ಸಂಗತಿ ಹೇಳ್ಬಿಡ್ತೀನಿ. ನೀವು ಹೇಳಿದಂಥ ಮಾತು ಅದ್ಭುತ. ಯಾಕಂದರೆ ನಮ್ಮ ಮಾಲ್ತೇಶ್ ಕೂಡ ಹೇಳ್ತಾ ಇದ್ರು, ಮುಂದೆ ಏನು ಗೊತ್ತಾ, ಯುವಕರ ಸಂಖ್ಯೆ ಜಾಸ್ತಿ ಇದೆ. ಪ್ರಪಂಚದ ಬೇರೆ ರಾಷ್ಟ್ರಗಳಲ್ಲಿ ಇಂಥ ಒಂದು ಭಾಗ್ಯ, ಇಂಥ ಅದೃಷ್ಟ ಇಲ್ಲ, ಖಂಡಿತವಲ್ಲ. ಆದರೆ ಯುವಕರನ್ನು ನಾವು ಸಜ್ಜು ಮಾಡಲಿಲ್ಲ ಅಂತಂತಂದ್ರೆ, ಯುವಕರನ್ನ ನಾವು ನಿಪುಣರನ್ನಾಗಿ ಮಾಡಲಿಲ್ಲ ಅಂತಂದ್ರೆ ನಾಳೆ ಅದು ಎಫೆಕ್ಟ್ ಆಗುತ್ತೆ. ನೋಡಿ, ನಾನಿಲ್ಲಿ ಚೈನಾ ಹೇಳಿದ ಮಾತನ್ನು ಜ್ಞಾಪಿಸ್ಕೊತೀನಿ. ನಮ್ಮ ಜನಸಂಖ್ಯೆ ಚೈನಾ ಮೀರ್ತು ಅಂತನ್ನುವಂಥ ಸಂದರ್ಭದಲ್ಲಿ ಚೈನಾದಿಂದ ಅಧಿಕೃತವಾದಂಥ ಒಂದು ಇದು ಬಂತು. ಏನು ಹೇಳಿದ್ರು ಅವರು ಅಂತಂತಂದರೆ, ಅಲ್ಲ ಮೀರಿರ್ಬೋದು, ಆದರೆ ಎಷ್ಟು ಕ್ವಾಲಿಟಿ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ, ಎಷ್ಟು ಕ್ವಾಲಿಟಿ ಇದೆ ನಿಮ್ಮಲ್ಲಿ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಈ ಮಾತನ್ನು ನಾನು ಒಪ್ತೀನಿ.
ನಾವೇನಾದರೂ ಸಜ್ಜುಗೊಳ್ಳಿಲ್ಲ ಅಂತಂದ್ರೆ, ಯುವಕರನ್ನ ಆ ನಿಟ್ಟಿನಲ್ಲಿ ನಾವು ರೆಡಿ ಮಾಡಲಿಲ್ಲ ಅಂತಂದ್ರೆ ನಾಳೆ ಗಂಡಾಂತರ ಕಾದಿದೆ ಅಂತ ಅರ್ಥ.